ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಮಳೆ ಭಾರೀ ಪ್ರಮಾಣದಲ್ಲಿ ಬೀಳ್ತಾ ಇದ್ದು ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಿದೆ. ಸಾರ್ವಜನಿಕರು ಮಳೆಯಿಂದಾಗಿ ಹೈರಾಣಾಗಿದ್ದು ಕೆಲವೆಡೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಹೌದು, ಮಳೆಯ ಆರ್ಭಟ ಕೋಲಾರದಲ್ಲಿ ಜನಜೀವನ ಅಸ್ತವ್ಯಸ್ತಗೊಳ್ಳುವಂತೆ ಮಾಡಿದೆ. ಜಿಲ್ಲೆಯಾದ್ಯಂತ ಮಳೆ ರಾತ್ರಿ ಎಡಬಿಡದೆ ಬೀಳ್ತಾ ಇದ್ದು ಜನರು ಹೈರಾಣಾಗುತ್ತಿದ್ದಾರೆ. ನೂರಾರು ಎಕರೆಯಲ್ಲಿ ಬೆಳೆದಿರುವ ರಾಗಿ, ಕ್ಯಾಪ್ಸಿಕಂ, ಮೆಣಸು, ಟೊಮ್ಯಾಟೊ ಬೆಳೆಗಳಿಗೆ ಹಾನಿಯುಂಟು ಮಾಡಿದೆ. ಅಬ್ಬಣಿ ಗ್ರಾಮದಲ್ಲಿ ಬೆಳೆದು ನಿಂತ ಜಮೀನಿಗೆ ನೀರು ನುಗ್ಗಿದ್ದು ರೈತರ ಗೋಳು ಕೇಳೋರಿಲ್ಲ. ಇನ್ನು ಮತ್ತೊಂದು ಕಡೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಮಳೆಯ ನೀರು ನ್ಯಾಯಾಧೀಶರ ಮನೆಗೆ ದಿಗ್ಬಂಧನ ಹಾಕಿದೆ. ಇನ್ನು ಕೋಲಾರ ನಗರದ ಆರ್ಟಿಒ ಕಚೇರಿ ಜಲಾವೃತಗೊಂಡಿದೆ. ಮತ್ತೊಂದು ಕಡೆ ನಗರದ ಖಾದ್ರಿಪುರ ರೈಲ್ವೆ ಅಂಡರ್ಪಾಸ್ನಲ್ಲಿ ನೀರು ನಿಂತು ಸಾವಿರಾರು ಮಂದಿ ಪ್ರತಿದಿನ ಓಡಾಡುವಂತಹ ರಸ್ತೆ ಕೂಡ ಮುಚ್ಚೋಗಿದೆ. ಪರಿಣಾಮ ಶಾಲಾ ಮಕ್ಕಳು, ವಾಹನ ಸವಾರರಿಗೆ ರೈಲ್ವೆ ಹಳಿ ದಾಟುವುದು ಹರಸಾಹಸವಾಗಿದೆ. ಇನ್ನು ನಗರದ ಸರ್ವಜ್ಞ ಪಾರ್ಕ್ನಲ್ಲಿ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ. ಪರಿಣಾಮ ಸರ್ವಜ್ಞ ಪ್ರತಿಮೆಗೆ ಹಾಕಲಾಗಿರುವ ಮೇಲ್ಛಾವಣಿ ಮುರಿದು ಪ್ರತಿಮೆಯ ಮೇಲೆ ಬಿದ್ದಿದ್ದು ಅದೃಷ್ಟವಶಾತ್ ಪ್ರತಿಮೆಗೆ ಯಾವುದೇ ಹಾನಿಯಾಗಿಲ್ಲ. ಇನ್ನು ಕೋಲಾರ ನಗರದ ಅಮಾನಿ ಕೆರೆ, ಅಮ್ಮೇರಹಳ್ಳಿ ಕೆರೆಗಳು ತುಂಬಿ ಕೋಡಿ ಹರಿತಾ ಇವೆ. ಮತ್ತೊಂದು ಕಡೆ ಕೋಲಾರ ಮತ್ತು ಶ್ರೀನಿವಾಸಪುರ ಪಟ್ಟಣಕ್ಕೆ ಸಂಪರ್ಕದ ಪ್ರಮುಖ ರಸ್ತೆ ಸಾರ್ವಜನಿಕ ಓಡಾಟಕ್ಕೆ ದುಸ್ತರವಾಗಿದೆ. ಮಾರ್ಗ ಮಧ್ಯೆ ಇರುವ ಮುದವಾಡಿ ಕೆರೆ ಕೋಡಿ ಹರಿತಾ ಇದೆ. ಕೆರೆಯ ಒಂದು ಕೋಡಿಗೆ ಸೇತುವೆ ನಿರ್ಮಾಣ ಮಾಡಲಾಗಿದ್ದು ಮತ್ತೊಂದು ಕೋಡಿ ಮಾತ್ರ ಸೇತುವೆ ನಿರ್ಮಾಣದ ಕಾರ್ಯ ಆಗಿಲ್ಲ. ಪರಿಣಾಮ ಪ್ರತಿ ಬಾರಿ ಮಳೆ ಬಂದಾಗ ಕೋಡಿ ಹರಿದ ನೀರು ರಸ್ತೆಯಲ್ಲಿ ಹರಿತಾ ಇದೆ. ರಸ್ತೆಯ ಮೇಲೆ 3 ಅಡಿ ನೀರು ಹರಿಯೋದ್ರಿಂದ ಪ್ರತಿದಿನ ಓಡಾಡುವ ವಾಹನ ಸವಾರರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ವಾಹನಗಳು ಓಡಾಡೋಕ್ಕೆ ಜಾಸ್ತಿ ಅನಾನುಕೂಲ ಆಗ್ತದೆ. ಮತ್ತು ಈ ರೋಡಲ್ಲಿ ಓಡಾಡ್ತಕ್ಕಂಥ ವಾಹನಗಳು ಇಡೀ ರಸ್ತೆಯಲ್ಲಿ ಓಡಾಡಲ್ಲ. ಅಷ್ಟು ಇದನ್ನು ಅಗಲೀಕರಣ ಮಾಡಬೇಕಂತ ರಾಜಕಾರಣಿಗಳಲ್ಲಿ ವಿನಂತಿ. ಯಾರೇ ಆಗಲಿ ರಾಜಕಾರಣಿಗಳು ಈ ರಸ್ತೆ ಬಗ್ಗೆ ಯಾರೋ ಕೇರಿಸಿಕೊಂಡಿರ್ತಲ್ಲ, ಅದಕ್ಕೋಸ್ಕರ ಇದನ್ನು ಅಗಲೀಕರಣ ಮಾಡಬೇಕು ಅಂತ ದುಡ್ಡು ಕಟ್ಟಬೇಕು. ವಾಹನಗಳು ಓಡಾಡೋಕ್ಕೆ ಜಾಸ್ತಿ ಅನಾನುಕೂಲ ಆಗ್ತದೆ. ಮತ್ತು ಈ ರೋಡಲ್ಲಿ ಓಡಾಡ್ತಕ್ಕಂಥ ವಾಹನಗಳು ಇಡೀ ರಸ್ತೆಯಲ್ಲಿ ಓಡಾಡಲ್ಲ. ಅಷ್ಟು ಇದನ್ನು ಅಗಲೀಕರಣ ಮಾಡಬೇಕಂತ ರಾಜಕಾರಣಿಗಳಲ್ಲಿ ವಿನಂತಿ. ಯಾರೇ ಆಗಲಿ ರಾಜಕಾರಣಿಗಳು ಈ ರಸ್ತೆ ಬಗ್ಗೆ ಯಾರೋ ಕೇರಿಸಿಕೊಂಡಿರ್ತಲ್ಲ, ಅದಕ್ಕೋಸ್ಕರ ಇದನ್ನು ಅಗಲೀಕರಣ ಮಾಡಬೇಕು ಅಂತ ದುಡ್ಡು ಕಟ್ಟಬೇಕು.